ಹಾಯ್, ನನ್ನ ಹೆಸರು ನವಾಜ್ ಅಂತ. ನಾನಲ್ಲಿ ನಂದು ಎಜುಕೇಶನ್ ಬಂದ್ಬಿಟ್ಟು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್ 2015 ಬ್ಯಾಚ್. ಬಟ್ ಆಕ್ಚುಲಿ ನಾನು 2014 ಆಲ್ರೆಡಿ ನಾನು ಇಲ್ಲಿ ಬಂದು ಕ್ಯಾಡ್ ಸೆಂಟರ್ ಯಲಹಂಕದಲ್ಲಿ ನಾನು ನನ್ನ ಕೋರ್ಸಸ್ ಮಾಡ್ಕೊಂಡೆ. 3ds ಮ್ಯಾಕ್ಸ್, ಗೂಗಲ್ ಸ್ಕೆಚಪ್, ಆಟೋ ಕ್ಯಾಡ್ ಮತ್ತು ಫೋಟೋಶಾಪ್ ಎಲ್ಲ ಇನ್ ದ ಇಯರ್ ಆಫ್ 2014. ಆಮೇಲೆ ಇಲ್ಲಿಂದ ನಾನು ಗ್ರಾಜ್ಯುಯೇಟ್ ಆಗಿ ನನ್ನ ಸರ್ಟಿಫಿಕೇಟ್ಸ್ ತೊಗೊಂಡು ನನ್ನ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ನನ್ನ ಸ್ವಂತ ಓನ್ ಕಂಪ್ನಿ ಓಪನ್ ಮಾಡ್ಕೊಂಡೆ. ಇದೇ ಸೇಮ್ ಫೀಲ್ಡಲ್ಲಿ ಇಂಟೀರಿಯರ್ಸ್ ಅಲ್ಲಾಗಲಿ ಮತ್ತು ಕನ್ಸ್ಟ್ರಕ್ಷನಲ್ಲಿ ನಾನು ಇದೇ ಸಾಫ್ಟ್ವೇರ್ಸ್ ಎಲ್ಲ ಯೂಸ್ ಮಾಡಿ ನನ್ನ ಕ್ಲೈಂಟ್ಸಿಗೆಲ್ಲ ತೋರಿಸಿ ಎಲ್ಲ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ, ಓನ್ ಬಿಸ್ನೆಸ್ ಮಾಡಿಕೊಂಡೆ. ಸೊ ಇಟ್ಸ್ ಲೈಕ್ 10 ಇಯರ್ಸ್ ನನಗೆ ಇವಾಗ ಈ ಬಿಸ್ನೆಸ್ಸಲ್ಲಿ ಇಂಟೀರಿಯರ್ಸಲ್ಲಿ. ಸೊ ಇವಾಗ ಮತ್ತೆ ನಾನು ಜಾಯ್ನ್ ಆದೆ ಲಾಸ್ಟ್ ಇಯರು. ಅಗೇನ್ ನಾನು ಬ್ರಷ್ ಅಪ್ ಮಾಡ್ಕೊಳ್ಳೋ ಅಂತ ಸಾಫ್ಟ್ವೇರ್ಸಲ್ಲಿ. ಇವಾಗೆಲ್ಲ AI ಎಲ್ಲ ಬಂದಿದೆ. ಸೊ AI ಎಲ್ಲ ಇನ್ಕ್ಲೂಡೆಡ್ ಮಾಡಿ ನಾನು ಎಲ್ಲ ಥರ ಕೋರ್ಸಸ್ ಎಲ್ಲ ಮತ್ತೆ ಬ್ರಷ್ ಅಪ್ ಮಾಡಿಕೊಂಡೆ ಈಗ. ಸೊ ಇಟ್ಸ್ ಲೈಕ್ ನಂದು ಅಗೇನ್ ನಾನು ಪ್ರಾಜೆಕ್ಟ್ಸ್ ಎಲ್ಲ ಕೊಟ್ಟು ನಾನು ಸರ್ಟಿಫಿಕೇಟ್ಸ್ ಮತ್ತೆ ತಗೊಳ್ಳೋಣ ಅಂತ ಬಂದೆ. ಜಾಯ್ನ್ ಆಗಿ ನಾನು ಇವಾಗ ನಂದು ಮುಗೀತು. ಸೊ ನಾನು ಇವಾಗ ಕರೆಂಟ್ಲಿ ದುಬೈಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ದುಬೈಗೆ ಹೋಗ್ತಾ ಇದ್ದೀನಿ ನಾನು. ಇದೇ ಸೇಮ್ ಫೀಲ್ಡಿಂದ ಇದು ಸರ್ಟಿಫಿಕೇಟ್ ತೊಗೊಂಡು ನಾನು ಅಲ್ಲಿ ಯೂಸ್ ಮಾಡಿ ಅಲ್ಲಿಂದ ನಾನು ಜಾಬ್ ಎಲ್ಲ ಅಪರ್ಚುನಿಟೀಸ್ ಚೆಕ್ ಮಾಡ್ತಾ ಇದ್ದೀನಿ ಈಗ ಕರೆಂಟ್ಲಿ. ಸೊ ಇಟ್ಸ್ ಲೈಕ್ ರಿಯಲಿ ಗುಡ್ ಪ್ಲೇಸ್ ಟು ಜಾಯಿನ್ ದಿಸ್ ಕ್ಯಾಡ್ ಸೆಂಟರ್ ಇನ್ ಯಲಹಂಕ. ಫ್ಯಾಕಲ್ಟೀಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ. ಮತ್ತು ಏನೇ ಡೌಟ್ಸ್ ಇದ್ರೂ ಅವರೇ ಚೆಕ್ ಮಾಡಿ ಏನಾರು ಆಯ್ತಾ ಏನಾಗಿಲ್ಲ ಅವರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಇಟ್ಸ್ ಲೈಕ್ ಎ ವೆರಿ ಗುಡ್ ಆ್ಯಂಡ್ ಹ್ಯಾಪಿ ಪ್ಲೇಸ್ ಟು ಸ್ಟಾರ್ಟ್ ಯುವರ್ ಕರಿಯರ್ ಇನ್ ದಿಸ್ ಫೀಲ್ಡ್. ಸೊ ಇಟ್ಸ್ ಲೈಕ್ ರಿಯಲಿ ಗುಡ್ ಅಪರ್ಚುನಿಟಿ ಟು ಸ್ಟಾರ್ಟ್ ಯುವರ್ ಬಿಸ್ನೆಸ್ ಆದರೂ ಮಾಡ್ಕೊಬೋದು, ಇಲ್ಲ ಸ್ವಂತ ಕ್ಲೈಂಟ್ಸ್ಗೆ ಏನಾದ್ರು ಯು ಕ್ಯಾನ್ ಡೂ ಇಟ್. ಆ್ಯಕ್ಚುಲಿ ಯು ಕ್ಯಾನ್ ಡೂ ಇಟ್ ಬೆಟರ್ ಇನ್ ದಿಸ್. ಥ್ಯಾಂಕ್ ಯು. ಸೊ ನಿಮ್ಮ ಜೂನಿಯರ್ಸ್ಗೆ ಹ. ಈಗ ಕಾಲೇಜ್ ಪಾಸ್ ಔಟ್ ಆಗಿರುವಂತ ಜೂನಿಯರ್ಸ್ಗೆ ಈಗ ನಿಮ್ಗೆ ಆಲ್ರೆಡಿ ಬಿಕಾಸ್ ಇಂಟೀರಿಯರ್ ಡಿಸೈನಿಂಗ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಹ್ಮ್. ಅವರು ಇಂಟೀರಿಯರ್ ಡಿಸೈನಿಂಗ್ಗೆ ಬರಬೇಕು ಅಂದ್ರೆ ಏನೆಲ್ಲ ಸ್ಕಿಲ್ ಅವ್ರು ಫೋಕಸ್ ಮಾಡಬೇಕು? ಅವರು ಫಸ್ಟ್ ಆಫ್ ಆಲ್ ಈಗ ನೀವು ಇಂಟೀರಿಯರ್ಸ್ ಅಲ್ಲಿ ಬರ್ಬೇಕಂದ್ರೆ ಅವರು ಒಂದು ಕಾಲೇಜಲ್ಲಿ ಇದೆ ಸಿವಿಲ್ ಫೀಲ್ಡಲ್ಲಿ ಬಂದರೆ ಒಳ್ಳೇದು. ಆಮೇಲೆ ಒಂದು ಈ ಯಾವುದೊಂದು ಕಂಪ್ನಿಯಲ್ಲಿ ಜಾಯ್ನ್ ಆಗಿ ಇಂಟರ್ನ್ ಆಗಿ ವರ್ಕ್ ಮಾಡಿದ್ರೆ ಸ್ವಲ್ಪ ಐಡಿಯಾ ಬರುತ್ತೆ. 1 2 3 ಮಂತ್ಸ್ ಐಡಿಯಾ ಬಂದಾದ್ಮೇಲೆ ಈ ಕೋರ್ಸಸ್ ಎಲ್ಲ ಮುಗಿಸ್ಮೇಲೆ ನೀವು ಡೈರೆಕ್ಟಾಗಿ ಒಂದೊಂದು ಕಂಪ್ನಿಗೆ ಒಂದು ಅಟ್ಲೀಸ್ಟ್ ಒಂದು 6 ಮಂತ್ಸ್ ಟು 1 ಇಯರ್ ವರ್ಕ್ ಮಾಡಿದ್ರೆ ಅಲ್ಲಿ ನಿಮಗೆ ಒಳ್ಳೆ ನಾಲೆಜ್ ಇರುತ್ತೆ. ಆ ಕಂಪ್ನಿಯಲ್ಲಿ ನೀವು ಜಸ್ಟ್ ಆಸ್ ಎ ಡಿಸೈನರ್ ಹೋಗ್ಬೇಡಿ, ಅಲ್ಲಿ ಹೋದ್ರೆ ಪ್ರೊಡಕ್ಷನಲ್ಲೂ ಜಾಯ್ನ್ ಆಗಿ ಸೂಪರ್ವೈಸಿಂಗಲ್ಲೂ ಟ್ರೈ ಮಾಡಿ. ಬಿಕಾಸ್ ರಿಯಲ್ ಟೈಮಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದಾಗ ಅವಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಲೈಕ್ ಪ್ರೊಡಕ್ಷನಲ್ಲಿ ಹೆಂಗ್ ಯೂಸ್ ಆಗುತ್ತೆ, ಮೆಟೀರಿಯಲ್ ಹೆಂಗೆ ಪೇಸ್ಟಿಂಗ್ ಆಗುತ್ತೆ, ಕಟ್ಟಿಂಗ್ ಆಗುತ್ತೆ. ಮತ್ತು ಸಾಫ್ಟ್ವೇರಲ್ಲೇ ಅಂತ ಅಲ್ಲ, ಡೈರೆಕ್ಟ್ ಅದು ಪ್ರೊಡಕ್ಷನಲ್ಲಿ ಅದು ಯೂಸ್ ಆಗಬೇಕಾದ ಮೆಟೀರಿಯಲ್ಸು ಮತ್ತು ಡಿಸೈನ್ಸ್. ಸೊ ಇದೆಲ್ಲ ನಾಲೆಜ್ ಇದ್ದರೆ ನಿಮಗೆ ಇಟ್ಸ್ ಲೈಕ್ ಅ ಗುಡ್ ಥಿಂಗ್. ಓಕೆ, ಈಗ ಸಾಫ್ಟ್ವೇರ್ ಅವರು ಡಿಸೈನಿಂಗ್ ಫೀಲ್ಡ್ಗೆ ಬರಬೇಕು ಅನ್ನೋದಾದ್ರೆ ಏನೆಲ್ಲ ಸಾಫ್ಟ್ವೇರ್ ಅವರು ಕಲಿಬೇಕು ಆಸ್ ಪರ್ ದ ಇಂಡಸ್ಟ್ರಿ ನೀವು ನೋಡಿರೋ ಥರ? ನಾನು ನೋಡಿದ್ರ ಈಗ 3ds ಮ್ಯಾಕ್ಸು ಮತ್ತು ಗೂಗಲ್ ಸ್ಕೆಚಪ್ ಮತ್ತು ಆಟೋ ಕ್ಯಾಡ್ ಇದೆಲ್ಲ ಇದ್ರೆ ನಾವು 3D ಮಾಡ್ಕೊಬೋದು. ಮತ್ತು ಪ್ರೆಸೆಂಟೇಷನ್ಗೆ ಅಂತ ಅಂದರೆ ನೀವು ಫೋಟೋಶಾಪು ಮತ್ತು ವೀರ್ಯ ಅದೆಲ್ಲ ಯೂಸ್ ಮಾಡಿ ಮಾಡಿದ್ರೆ ಅದು ಒಳ್ಳೆ ಇದಾಗುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್ಗೆ ಏನೊಂದು ಸ್ಮಾಲ್ ಮೆಸೇಜ್ ಕೊಡ್ಬೋದು ಅವರು ದುಬೈಗೆ ಬರಬೇಕು ಅನ್ನೋದಾದ್ರೆ? ಅಂದರೆ ಎಕ್ಸ್ಪೀರಿಯನ್ಸ್ ಇರಬೇಕು. ಆ್ಯಕ್ಚುಲಿ ದುಬೈಲೆಲ್ಲ ನೀವು ಸೆಟ್ ಆಗಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕು. ಮೇನ್ಲಿ ಅಲ್ಲಿ ನಿಮಗೆ ಸ್ಕಿಲ್ ಸೆಟ್ ಜಾಸ್ತಿ ಯೂಸ್ ಆಗುತ್ತೆ. ಪ್ರೊಡಕ್ಷನ್ ನಾಲೆಜ್ ಇರಬೇಕು, ಸ್ಕಿಲ್ ಸೆಟ್ ಇರಬೇಕು, 3Dನೂ ಇರುತ್ತೆ. ಬಟ್ ನೀವು ಯಾವ ಫೀಲ್ಡಲ್ಲಿ ಹೋಗ್ತಾ ಇದ್ದೀರಾ, ಇದರ್ ಇಟ್ ಈಸ್ ದ ಡಿಸೈನ್ ಫೀಲ್ಡಲ್ಲಿ ಹೋಗ್ತೀರಾ ಇಲ್ಲ ಪ್ರೊಡಕ್ಷನ್ ಫೀಲ್ಡಲ್ಲಿ ಹೋಗ್ತೀರಾ ಅಂದರೆ ಅದು ಎರಡರಲ್ಲೂ ನೀವು 100% ಇರಬೇಕು. ಇಲ್ಲಾಂದ್ರೆ ಅಲ್ಲಿ ತುಂಬ ಕಾಂಪಿಟೇಷನ್ ಜಾಸ್ತಿ ಅಲ್ಲಿ ಇಂಟರ್ವ್ಯೂಸಲ್ಲಾಗಲಿ. ಮತ್ತು ಒಬ್ರಿಗಿಂತ ಒಬ್ರು ಜಾಸ್ತಿ ಇದ್ದಾರೆ ಅಲ್ಲಿ. ಲೈಕ್ ಒಬ್ಬರು ಫುಲ್ ನಾಲೆಜ್ ಬುಕಿಶ್ ನಾಲೆಜ್ ಇದ್ರೂ ಅವ್ರಿಗೆ ಬರೀ ಡಿಸೈನಲ್ಲಿ ಇರ್ತೀರಾ. ಬಟ್ ನೀವು ಪ್ರೊಡಕ್ಷನ್ ಹೋಗ್ಬೇಕಂದ್ರೆ ಫುಲ್ ಇದು ಫೀಲ್ಡ್ ವರ್ಕ್ ಎಲ್ಲ ಗೊತ್ತಿರಬೇಕು, ಪ್ರೊಡಕ್ಷನ್ ನಾಲೆಜ್ ಎಲ್ಲ ಇರಬೇಕು. ಸೊ ಇಟ್ಸ್ ಬೆಟರ್ ನೀವು ಎಲ್ಲ ಕಂಪ್ನಿಯಲ್ಲೆಲ್ಲ ಕೆಲಸ ಮಾಡಿ ಎರಡರಲ್ಲೂ ಡಿಸೈನಲ್ಲೂ ಪ್ಲಸ್ ಫೀಲ್ಡ್ ವರ್ಕ್ ಲೈಕ್ ಪ್ರೊಡಕ್ಷನ್ ಅದರಲ್ಲೂ ಇದ್ರೆ ನಿಮಗೆ ಓವರ್ ಆಲ್ ಕಂಪ್ಲೀಟ್ ನಾಲೆಜ್ ಇರುತ್ತೆ. ಎಲೆಕ್ಟ್ರಿಕಲ್ ಆಗಲಿ, ಪ್ಲಂಬಿಂಗ್ ಆಗಲಿ, ಪೇಂಟಿಂಗ್ ಆಗಲಿ, ಫ್ಲೋರಿಂಗ್ ಎಲ್ಲ ಥರ. ಈಗ ಒಂದು ಮನೇಲಿ ಏನೇನು ಯೂಸ್ ಆಗುತ್ತೋ ಅದೆಲ್ಲ ನಾಲೆಜ್ ಇದ್ರೆ ನಿಮಗೆ ಅಲ್ಲಿ ಒಳ್ಳೆ ವ್ಯಾಲ್ಯೂ ಇರುತ್ತೆ ನಿಮಗೆ ದುಬೈಯಲ್ಲಿ. ಸೊ ಫ್ಯೂಚರ್ ನಿಮಗೆ ಕ್ಯಾಟ್ ಸೆಂಟರ್ ಏನು ಹೆಲ್ಪ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ? ಅಂದರೆ ಲೈಕ್ ಹೆಲ್ಪಿಂಗ್ ಅಂದರೆ ಲೈಕ್ ಎಲ್ಲ ಕೋರ್ಸಸ್ ಎಲ್ಲ ಮುಗಿಸ್ಮೇಲೆ ದೇ ಹ್ಯಾವ್ ಪ್ರಾಮಿಸ್ ಲೈಕ್ ಜಾಬ್ ಒಂದು ಆಪರ್ಚುನಿಟಿ ಕೊಡ್ತೀರಂತ ಒಂದಿದೆ. ಸೊ ಕ್ಯಾಟ್ ಸೆಂಟ್ರಿಂದ ನೀವು ಪಾಸ್ ಔಟ್ ಆದರೆ ಇಟ್ಸ್ ಲೈಕ್ ಅ ಗುಡ್. ಬಿಕಾಸ್ ಓವರ್ ಆಲ್ ಕಂಟ್ರಿಲೆಲ್ಲ ಇದು ತುಂಬ ನೇಮ್ ಇದೆ ಕ್ಯಾಟ್ ಸೆಂಟ್ರಲ್ಲಿ. ಸೊ ಇಟ್ಸ್ ಲೈಕ್ ವೆರಿಫೈಡ್ ಮತ್ತು ಒಳ್ಳೆ ನೇಮ್ ಇದೆ ಔಟ್ಸೈಡಲ್ಲಿ. ಸೊ ಯು ಕ್ಯಾನ್ ಗೋ ಫಾರ್ ಎ ಕ್ಯಾಟ್ ಸೆಂಟರ್. ಆನ್ಲೈನ್ ಸಪೋರ್ಟು ಇದೆ. ನಾನಲ್ಲಿ ಆನ್ಲೈನಲ್ಲಿ ಈಗ ನಂಗೆ ಏನಾದ್ರು ಡೌಟ್ಸ್ ಇದ್ರು
ನಮಗೆಲ್ಲ ವಾಟ್ಸಪ್ಪಿಂದ ಆಗಲಿ ಮತ್ತು ಗೂಗಲ್ ಮೀಟಿಂದ ನಾನು ಡೈರೆಕ್ಟ್ ಕಾಲ್ ಮಾಡಿ ನಾನು ಕ್ಲಾಸಸ್ಸು ತೊಗೊಬೋದು ಆನ್ಲೈನ್ ಇವನ್ ಇನ್ ದ ದುಬೈ ಆಲ್ಸೋ. ಸೊ ಅದೆಲ್ಲ ನಾನು ಮಾತಾಡಿದ್ದೀನಿ ಆಲ್ರೆಡಿ. ಸೊ ಇಟ್ಸ್ ಗೋ ಫಾರ್ ಇಟ್.